ಹಲೋ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ಒಂದು ವಿಶೇಷ ಬಂದು ನೀವೆಲ್ಲ ನೋಡ್ತಾ ಇದ್ದೀರಿ, ಡಾಕ್ಟರ್ ಬಯೋ ಚಾನಲ್ಗೆ ನಿಮ್ಮ ಸಪೋರ್ಟ್ ಬಹಳ ಅದ್ಭುತವಾಗಿದೆ. ನಿಮ್ಮ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ಅಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ದ ಫಸ್ಟ್ ವಿಡಿಯೋ, we really reached a wonderful, what you say, the subscribers and even the views also. Thank you so much for your support. And of course, so the Dr. Bio is a kind of dream, the dream for making a wonderful students. We want to support many of the Kannadiga students, those who are studied in Kannada medium, and they have lot of dreams to realize. So in that way, we are about to support them. So for that purpose, we have started this Dr. Bio channel, and we are going to discuss, and we are going to talk about many more things in upcoming videos. So we really thank all of you for the wonderful support. So kindly share this particular, the video and the channel for the many more students, so that we can reach still many students, so those who are in needs. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ತಿಳಿಸಿರುವ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಬಹಳ ಧನ್ಯವಾದ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಸಪೋರ್ಟ್ ಬಹಳ ಅದ್ಭುತವಾಗಿತ್ತು. ಮೊದಲ ಒಂದು ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿದಿರಿ, ಸಪೋರ್ಟ್ ಮಾಡಿದಿರಿ, ಶೇರ್ ಮಾಡಿದಿರಿ. ವಿ ರಿಯಲಿ ಲವ್ ಯು ಆಲ್. ನಿಮ್ಮಂತಹ ವಿದ್ಯಾರ್ಥಿಗಳಿಂದಲೇ ರಿಯಲಿ ವಿ ಫೀಲ್ ಪ್ರೌಡ್. ಅದಕ್ಕೆ ಹೊಸ ಹೊಸ ಐಡಿಯಾಗಳು ಬರುತ್ತೆ. ಸೊ ಡಾಕ್ಟರ್ ಬಯೋ ಚಾನಲ್ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದೆ. ಸೊ ಡಾಕ್ಟರ್ ಬಯೋ ಚಾನಲ್ ನ ಉದ್ದೇಶ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ, PUC ಅಲ್ಲಿ ಓದ್ತಾ ಇರುವಂತಹ ವಿಜ್ಞಾನದ ವಿದ್ಯಾರ್ಥಿಗಳಿಗೆ, ದಟ್ ಟು ಪರ್ಟಿಕ್ಯುಲರ್ಲಿ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಬಿಕಮ್ ಅ ಡಾಕ್ಟರ್ಸ್, ಅವರುಗಳಿಗೆ, ಮತ್ತೆ ಇವನ್ KCET ಮಾಡಿ ಎಂಜಿನಿಯರಿಂಗ್ ಹೋಗ್ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಏನಿದ್ದೀರಿ ಬಯಾಲಜಿಕಲ್ ಸೈನ್ಸಸ್ ನಲ್ಲಿ, ಅಂತವರಿಗೆ ಬಯಾಲಜಿ ಸಬ್ಜೆಕ್ಟ್ ಅನ್ನ ಸ್ಟ್ರಾಂಗ್ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋಸ್ಗಳು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇವತ್ತಿನ ಒಂದು ವಿಶೇಷತೆ ಏನಂತಂದ್ರೆ, ದಿಸ್ ವಿಡಿಯೋ ಈಸ್ ಹ್ಯಾವಿಂಗ್ ವಂಡರ್ಫುಲ್ ಕಂಟೆಂಟ್. ವಿ ಕಮ್ ಅಪ್ ವಿತ್ ದ ನ್ಯೂ ಐಡಿಯಾಸ್. ಓಕೆ, ನಾವು ಒಂದು ಹೊಸ ಒಂದು ಕನಸಿನೊಂದಿಗೆ, ಒಂದು ಐಡಿಯಾದೊಂದಿಗೆ ನಿಮ್ಮ ಮುಂದೆ ಬಂದಿರುವಂತದ್ದು. ದ ಡಾಕ್ಟರ್ ಬಯೋ ಚಾನೆಲ್ ಏನ್ ಮಾಡ್ತಾ ಇದೆ ಇವತ್ತಿನ ವಿಡಿಯೋದಿಂದ ಅಂದ್ರೆ, ಸೊ KCET 2026, ಸೊ ಇದು ಒಂದು ಡಾಕ್ಟರ್ ಬಯೋ ಎಕ್ಸ್ಕ್ಲೂಸಿವ್ ಬಯಾಲಜಿ ಬ್ರಹ್ಮಾಸ್ತ್ರ, ಬಯಾಲಜಿ ಬ್ರಹ್ಮಾಸ್ತ್ರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಮುಖಾಂತರ, ದಿಸ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಸೀರೀಸ್. ಸೊ ವಿ ಹ್ಯಾವ್ ಲೆಫ್ಟ್ ವಿತ್ ಓನ್ಲಿ 32 ಡೇಸ್, only 23 days left for the KCET examination. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಬಯಾಲಜಿ ಬ್ರಹ್ಮಾಸ್ತ್ರದ ಉದ್ದೇಶ ಏನು ಅಂತಂದ್ರೆ, ಯಾರೆಲ್ಲ ವಿದ್ಯಾರ್ಥಿಗಳು PUC ಸೆಕೆಂಡ್ ಇಯರ್ ಮುಗಿಸಿ ಇವತ್ತು KCET ಪರೀಕ್ಷೆನ ಬರೆಯೋದಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಮೊದಲನೆಯ ದಿನದಿಂದ ಅಂದ್ರೆ ಈ ದಿನದಿಂದ ಸರಿಸುಮಾರು 23 ದಿನಗಳು ಮಾತ್ರ ಉಳಿದಿರುವಂತದ್ದು. ಸೊ ಹಾಗಾಗಿ 23 ದಿನದಲ್ಲಿ ಟೋಟಲ್ ಬಯಾಲಜಿಯಲ್ಲಿ ಇರುವಂತಹ 32 ಚಾಪ್ಟರ್ಸ್ ಗಳನ್ನ ಏನಂತಂದ್ರೆ ಕವರ್ ಮಾಡಿಕೊಡುವಂತಹ ಒಂದು ಒಂದು ಅದ್ಭುತವಾದ ಪ್ರಯತ್ನವನ್ನ ಡಾಕ್ಟರ್ ಬಯೋ ಇವತ್ತು ಮಾಡ್ತಾ ಇದೆ. ಸೊ ಹಾಗಾದ್ರೆ ಏನ್ ಇರುತ್ತೆ ಈ ವಿಡಿಯೋದಲ್ಲಿ, ಈ ಸೀರೀಸ್ ನಲ್ಲಿ ಅನ್ನೋದಾದ್ರೆ, ಸೊ we will be producing the KCET PYQs. ಸೊ ಇದುವರೆಗೆ ಅಂದ್ರೆ ಸರಿಸುಮಾರು ಒಂದು 20 ವರ್ಷಗಳ ಏನಂತೀರಿ KCET ಎಕ್ಸಾಮಿನ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನ ನಿಮಗೆ ಇವತ್ತು ಸಾಲ್ವ್ ಮಾಡಿ ಕೊಡುವಂತಹ ಪ್ರಯತ್ನವನ್ನ ಈ ಒಂದಿಷ್ಟು ಶಾರ್ಟ್ ವಿಡಿಯೋಸ್ ಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಬಹಳ ಕಡಿಮೆ ಟೈಮ್ ನಲ್ಲಿ, ಬಹಳ ಕಡಿಮೆ ಟೈಮ್ ನಲ್ಲಿ ಏನು ಅಂತಂದ್ರೆ, ನಾವು ನಿಮಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಚಾಪ್ಟರ್ ನ PYQsಗಳು KCET ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇದುವರೆಗೆ 20 ವರ್ಷಗಳಿಂದ ಏನ್ KCET ಎಕ್ಸಾಮ್ಸ್ ಗಳು ನಡೀತಾ ಬಂದಿದೆ, ಆ ಎಕ್ಸಾಮ್ಸ್ ಗಳಲ್ಲಿ ಬಂದಿರುವಂತಹ ಚಾಪ್ಟರ್ ವೈಸ್ PYQsಗಳು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಗಳನ್ನ ಇಲ್ಲಿ ಸಾಲ್ವ್ ಮಾಡಲಾಗುತ್ತೆ. ಇದು ಬಹಳ ಇನ್ ಡೀಟೇಲ್ ಸೊಲ್ಯೂಷನ್ ಆಗಿರುತ್ತೆ. ಹೇಗೆಂದ್ರೆ, ವಿ ವಿಲ್ ಬಿ ಆಸ್ಕಿಂಗ್ ದ ಕ್ವೆಶನ್ ಅಂಡ್ 4 ಆಪ್ಷನ್ಸ್ ವಿಲ್ ಬಿ ದೇರ್. ವಿ ವಿಲ್ ಕರೆಕ್ಟ್, we will discuss about the correct answer, and along with that we will analyze the question quality. So whether it is going to come in the next examination,
ವೆದರ್ ವಿ ನೀಡ್ ಟು ಸ್ಟಡಿ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಆರ್ ನಾಟ್ ಅನ್ನುವಂತಹ ಎಲ್ಲ ಡೀಟೇಲ್ಸ್ ಗಳನ್ನ ಇದರಲ್ಲಿ ಸಿಗುತ್ತೆ. ಅಂದ್ರೆ ಮುಂಬರುವಂತಹ KCET ಎಕ್ಸಾಮ್ಸ್ ನಲ್ಲಿ ನೀವು ಎಕ್ಸೆಲ್ ಆಗ್ಬೇಕು ಅಂತಂದ್ರೆ ಅಫ್ಕೋರ್ಸ್ ನೀವು ಚಾಪ್ಟರ್ ಚೆನ್ನಾಗಿ ಓದಲೇಬೇಕು. ಅದ್ರ ಜೊತೆಗೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿ ಹೋಗೋದ್ರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಇವತ್ತು ನಾವೇನು ಬಯಾಲಜಿ ಬ್ರಹ್ಮಾಸ್ತ್ರ ಅನ್ನುವಂತಹ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದರಲ್ಲಿ ನಮ್ಮ ಫೋಕಸ್ ಬಂದು 32 ಚಾಪ್ಟರ್ಸ್ ಗಳು ಬಯಾಲಜಿಯಲ್ಲಿ ಏನಿದೆ ಆ 32 ಚಾಪ್ಟರ್ಸ್ ಗಳನ್ನ, ಅಂದ್ರೆ ಒಂದು 19 ಚಾಪ್ಟರ್ಸ್ ಗಳು ಫಸ್ಟ್ ಇಯರ್ ನಲ್ಲಿ ಮತ್ತು 13 ಚಾಪ್ಟರ್ಸ್ ಗಳು ಸೆಕೆಂಡ್ ಇಯರ್ ನಲ್ಲಿ ಇರುತ್ತೆ. ಸೊ ಇದೆಲ್ಲಾ ಚಾಪ್ಟರ್ಸ್ ಗಳನ್ನ ನಾವು ನಿಮ್ಗೋಸ್ಕರ ಏನು ಅಂತಂದ್ರೆ ಈ 23 ದಿನದಲ್ಲಿ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಸಪೋಸ್ ನೀವು ಒಂದು ಅರ್ಧ ಗಂಟೆ ನಮ್ಮ ಜೊತೆಗೆ ಕಳೆದಿದ್ದೆ ಆದ್ರೆ, ಈ ಚಾನಲ್ ಜೊತೆಗೆ ಕಳೆದಿದ್ರೆ ಆದ್ರೆ, ನಿಮಗೆ ಪ್ರತಿದಿನ ಏನು ಅಂತಂದ್ರೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. KCET ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಬಯಾಲಜಿ ಸಬ್ಜೆಕ್ಟ್ ಗಳ ಒಂದು PYQs 20 ವರ್ಷಗಳ ಕ್ವಶನ್ ಪೇಪರ್ ಅನ್ನ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದರಿಂದ ನಿಮ್ಗೆ ಕಾನ್ಫಿಡೆನ್ಸ್ 100% ಬೂಸ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ದ ಫಸ್ಟ್ ಚಾಪ್ಟರ್ ಆಫ್ ದಿಸ್ ಬಯಾಲಜಿ ಬ್ರಹ್ಮಾಸ್ತ್ರ. ಸೊ ಬಯಾಲಜಿ ಬ್ರಹ್ಮಾಸ್ತ್ರದ ಒಂದು ಮೊದಲನೆಯ ಚಾಪ್ಟರ್ ನ ನಾವು ಇವತ್ತು ಡಿಸ್ಕಷನ್ ಮಾಡೋದಕ್ಕೆ ಹೋಗೋಣಂತೆ. ಸೊ ದ ಫಸ್ಟ್ ಚಾಪ್ಟರ್ ಆಫ್ ದಿ ಬಯಾಲಜಿ ಬ್ರಹ್ಮಾಸ್ತ್ರ PYQ ಸೀರೀಸ್ ನ ಮೊದಲ ಚಾಪ್ಟರ್ ದಟ್ ಈಸ್ ಲಿವಿಂಗ್ ವರ್ಲ್ಡ್. ಸೊ ಚಾಪ್ಟರ್ 1 ದಟ್ ಈಸ್ ಲಿವಿಂಗ್ ವರ್ಲ್ಡ್ ಅನ್ನುವಂತಹ ಚಾಪ್ಟರ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತದ್ದು. ಸೊ ದಿಸ್ ಚಾಪ್ಟರ್ ಇಸ್ ಆಲ್ಸೋ ಅ ವಂಡರ್ಫುಲ್ ಚಾಪ್ಟರ್. ಸೊ ಇಲ್ಲಿನೂ ಕೂಡ ನಿಮ್ಗೆ ಏನಂತಂದ್ರೆ 20 ವರ್ಷಗಳಿಂದ KCET ಅಲ್ಲಿ ಕೇಳಿರುವ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಲಾಗುತ್ತೆ. ಅಫ್ಕೋರ್ಸ್ ದಿಸ್ ಚಾಪ್ಟರ್ ಕ್ಯಾರೀಸ್ ವೆರಿ ಲೆಸ್ ಮಾರ್ಕ್ಸ್, ಬಟ್ ಏನೇನು PYQs ಬಂದಿದೆ ಅದನ್ನ ಒಂದ್ಸಾರಿ ಕನ್ನಡಿಸಿ ಬರೋಣಂತೆ. ಸೊ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ you can see here the first question of this series. The first question is identify the, ನೋಡಿ ನೀವು ಇಲ್ಲಿ ಓದಬಹುದು, identify the incorrect statement with respect to the rules of binomial nomenclature. ಸೊ binomial nomenclature ಅನ್ನುವಂತಹ ಕಾನ್ಸೆಪ್ಟ್ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನಲ್ಲಿ ನೀವೆಲ್ಲ ಓದಿರ್ತೀರಿ. ಸೊ ಬಹಳ ಈಸಿಯಾಗಿ ಹೇಳೋದಂದ್ರೆ ಒಂದು ವೈಜ್ಞಾನಿಕ ನಾಮಕರಣ ಅಂತ ಕರಿತೀವಿ, ಒಂದು ಸೈಂಟಿಫಿಕ್ ನೇಮಿಂಗ್ ಆಫ್ ಅನ್ ಆರ್ಗಾನಿಸಮ್ ಅಂತ ಕರಿತೀವಿ. ಸೊ ಇದರ ಬೇಸಿಸ್ ಬಂದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಈಗ ಅಕಸ್ಮಾತ್ ನೀವು ಒಂದು ಸಸ್ಯಕ್ಕೆ ನಾವು ಹೆಸರಿಡಬೇಕು ಅಂದ್ರೆ, ಪ್ಲಾಂಟ್ಗೆ ಹೆಸರಿಡಬೇಕು ಅಂತಂದ್ರೆ ವಿ ಶುಡ್ ಫಾಲೋ ದಿ ICBN ರೂಲ್ಸ್. ಓಕೆ, ICBN ರೂಲ್. ಅದೇ ತರ ICZN ಅಂತ ಬರುತ್ತೆ, ಜುವಲಾಜಿಕಲ್ ನಾಮಿನಿಕ್ಲೇಚರ್ ಅಂಡ್ ಬಾಟನಿಕಲ್ ನಾಮಿನಿಕ್ಲೇಚರ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮಿನಿಕ್ಲೇಚರ್ ಅಂಡ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ದಿ ಜುವಲಾಜಿಕಲ್ ನಾಮಿನಿಕ್ಲೇಚರ್ ಅಂತ ಕರಿತೀವಿ. ಸೊ ಇವೆರಡು ರೂಲ್ಸ್ ಗಳ ಆಧಾರದ ಮೇಲೆ ಪ್ರಾಣಿ ಮತ್ತು ಸಸ್ಯಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವೈಜ್ಞಾನಿಕವಾಗಿ ನಾಮಕರಣ ಮಾಡುವಂತದ್ದು, ಒಂದು ಸೈಂಟಿಫಿಕ್ ವೇನಲ್ಲಿ ಅವುಗಳನ್ನ ನಾವು ನೇಮಿಂಗ್ ಮಾಡುವಂತಹ ಒಂದು ಮೆಥಡ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ರಾಂಗ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಕೊಟ್ಟಿದ್ರಂತೆ. ದಿಸ್ ಕ್ವೆಶನ್ ಬಿಲಾಂಗ್ಸ್ ಟು ದಿ ಏನು 2025 ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು 2025 ನಲ್ಲಿ ನಿಮ್ಗೆ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಸೊ ಹಾಗಾದ್ರೆ ಬನ್ನಿ ಈ ಕ್ವೆಶನ್ ನ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ದ ಫಸ್ಟ್ ಆಪ್ಷನ್ ಬಯಾಲಜಿಕಲ್ ನೇಮ್ಸ್. ಸೊ ದ ಬಯಾಲಜಿಕಲ್ ನೇಮ್ಸ್ ಆರ್ ಅಂಡರ್ಲೈನ್ಡ್ ಸಪರೇಟ್ಲಿ ವೆನ್ ಹ್ಯಾಂಡ್ ರಿಟನ್. ವೆರಿ ಗುಡ್. ಸೊ ನೋಡಿ, ನಿಮ್ಗೆಲ್ಲ ಗೊತ್ತಿರುತ್ತೆ 4 ಇಂಪಾರ್ಟೆಂಟ್ ರೂಲ್ಸ್ ಗಳನ್ನ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ, ಸಾರಿ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನಲ್ಲಿ ನಮಗೆ ಸೈಂಟಿಫಿಕ್ ನೇಮಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಹೇಳಿರ್ತಾರೆ. ಸೊ ವೆನ್ ಎವರ್ ಯು ಆರ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್, ಇಟ್ ವಿಲ್ ಬಿ ಹ್ಯಾವಿಂಗ್ 2 ಕಂಟೆಂಟ್. ಓಕೆ, 2 ಪಾರ್ಟ್ಸ್. ಮೊದಲನೇದಾಗಿ genus and the second word will be the species name. So whenever we are writing these names, so we should underline them separately ಅಂತ. ಅಂದ್ರೆ ಈಗ ಮ್ಯಾಂಜಿಫೆರಾ ಇಂಡಿಕಾ ಅಂತ ಇದ್ರೆ, ಸೊ ಸಪೋಸ್ ಮ್ಯಾಂಜಿಫೆರಾ ಇಂಡಿಕಾ ಅನ್ನುವಂಥದ್ದು ಒಂದು ಸೈಂಟಿಫಿಕ್ ನೇಮ್ ಆಗಿದ್ರೆ, ಆ ಒಂದು ಸೈಂಟಿಫಿಕ್ ನೇಮ್ ಅನ್ನ ನಾವು ಹೇಗೆ ಬರೆಯಬೇಕು ಅಂತ ನೋಡೋದಾದ್ರೆ, ಸೊ ವಿ ಶುಡ್ ರೈಟ್ ಅಂಡ್ ವಿ ಶುಡ್ ಅಂಡರ್ಲೈನ್ ಸಪರೇಟ್ಲಿ ಅನ್ನುವಂಥದ್ದು. ಸೊ ಹಾಗಾದ್ರೆ ಅಕಾರ್ಡಿಂಗ್ ಟು ದ ಬೈನಾಮಿಯಲ್ ನಾಮಿನಿಕ್ಲೇಚರ್, ಇಲ್ಲಿ ನಮಗೆ ಸರಿಯಾಗಿರುವಂತದ್ದು ಬಯಾಲಜಿಕಲ್ ನೇಮ್ಸ್ ಆರ್ ಅಂಡರ್ಲೈನ್ ಸಪರೇಟ್ಲಿ ವೆನ್ ಹ್ಯಾಂಡ್ ರಿಟನ್ ಅಂತ ಹೇಳಿದರೆ. ಸೊ ಅದು ಸರಿ ಇದೆ. ನಮಗೆ ಇಲ್ಲಿ ಬೇಕಾಗಿರೋದು ಇನ್ಕರೆಕ್ಟ್. ಹಾಗಾದ್ರೆ ಇನ್ಕರೆಕ್ಟ್ ನ ಯಾವ ರೀತಿ ಸೆಲೆಕ್ಟ್ ಮಾಡುವಂಥದ್ದು ಅನ್ನುವಂಥದ್ದು ಇಲ್ಲಿ ನೋಡ್ತೀರಿ. ಸೊ ದ ಬಯಾಲಜಿಕಲ್ ನೇಮ್ಸ್ ಆರ್ ಪ್ರಿಂಟೆಡ್ ಇನ್ ಇಟಾಲಿಕ್ಸ್ ಟು ಇಂಡಿಕೇಟ್ ದೇರ್ ನಾನ್ ಲ್ಯಾಟಿನ್ ಒರಿಜಿನ್ ಅಂತ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಅನ್ನ ನೋಡಬಹುದು. ಬಯಾಲಜಿಕಲ್ ನೇಮ್ಸ್ ಆರ್ ಪ್ರಿಂಟೆಡ್ ಇನ್ ಇಟಾಲಿಕ್ಸ್ ನಲ್ಲಿ ಅವುಗಳನ್ನ ಬರೆದಿರ್ತಾರೆ. ಅಫ್ಕೋರ್ಸ್ ಸರಿ ಇದೆ. ಟು ಇಂಡಿಕೇಟ್ ದೇರ್ ನಾನ್ ಲ್ಯಾಟಿನ್ ಒರಿಜಿನ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆಲ್ಲ ಹೇಳಿಕೊಟ್ಟಿರ್ತಾರೆ ಕ್ಲಾಸ್ ನಲ್ಲಿ ಏನಂದ್ರೆ, ಲ್ಯಾಟಿನ್ ವರ್ಡ್ ಇಂದಾನೇ ಒರಿಜಿನೇಟ್ ಆಗಿರುತ್ತೆ ಆಲ್ಮೋಸ್ಟ್ ಆಲ್ ದಿ ಬಯಾಲಜಿಕಲ್ ಏನ್ ನೀವು ಬೈನಾಮಿಯಲ್ ನಾಮಿನಿಕ್ಲೇಚರ್ ಇದೆ, ಯಾವುದೇ ಆರ್ಗಾನಿಸಮ್ಸ್ ನ ನೇಮ್ ಅನ್ನು ನಾವು ಲ್ಯಾಟಿನ್ ಒರಿಜಿನ್ ಅಂತಾನೆ ತಗೊಂಡಿರೋದ್ರಿಂದ ಇಲ್ಲಿ ನಿಮಗೆ ಇವರು ರಾಂಗ್ ಆಗಿ
ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಏನ್ ಪೋರ್ಟ್ರೇ ಮಾಡ್ತಿದ್ದಾರೆ ರಾಂಗ್ ಆಗಿ ಅಂದ್ರೆ ದೇ ಆರ್ ನಾನ್ ಲ್ಯಾಟಿನ್ ಒರಿಜಿನ್ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ರಾಂಗ್. ಸೊ ಎಲ್ಲ ಬಯೋಲಾಜಿಕಲ್ ಏನ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಇದೆ ಅದೆಲ್ಲವೂ ಕೂಡ ಏನಂತಂದ್ರೆ ನಮಗೆ they are originated from the Latin itself. So ಹಾಗಾಗಿ this answer is going to be a wrong one. ಸೊ ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಬಂದು ಬಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ನೆನಪಿಟ್ಕೋಬೇಕು. ಅಂಡ್ ಸಿ ಅನ್ನು ಕೂಡ ಒಂದು ಕ್ವಿಕ್ ಆಗಿ ನೋಡೋಣ. ದ ಫಸ್ಟ್ ವರ್ಡ್ ರಿಪ್ರೆಸೆಂಟ್ಸ್ ದ ಜೀನಸ್ ವೈಲ್ ದ ಸೆಕೆಂಡ್ ಕಂಪೋನೆಂಟ್ ಡಿನೋಟ್ಸ್ ದಿ ಸ್ಪೆಸಿಫಿಕ್ ಎಪಿಥೆಟ್. ಆಫ್ ಕೋರ್ಸ್ ಸರಿ ಇದೆ ನೋಡಿ. ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾದು ಒಂದು ಮ್ಯಾಂಗೋದ ಒಂದು ಸೈಂಟಿಫಿಕ್ ನೇಮ್ ಇದೆ. ಸೊ ಇದರಲ್ಲಿ ನಾವು ಮ್ಯಾಂಜಿಫೆರಾ ಅನ್ನುವಂಥದ್ದು ಜೀನಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ, ಅದೇ ತರ when it comes to the indica it is indicating the species name. ಸೊ ಇದು ಒಂದು ಸ್ಪೀಸೀಸ್ ನೇಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ನಿಮ್ಗೆಲ್ಲ ಈ ಒಂದು ಆನ್ಸರ್ ನ ಸ್ವಲ್ಪ ನೆನಪಿಟ್ಕೊಂಡು ಹೋಗ್ಬೇಕು. ಬರುವಂತಹ ದಿನಗಳಲ್ಲಿ ಎಕ್ಸಾಮ್ಸ್ ನಲ್ಲಿ ಅಂದ್ರೆ ಮುಂಬರುವಂತಹ KCT ಎಕ್ಸಾಮ್ ನಲ್ಲಿ ಅಫ್ಕೋರ್ಸ್ ಇದು ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನ ಒಂದ್ಸರಿ ನಾವು ಏನು ಅಂತಂದ್ರೆ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ, ದ ನೆಕ್ಸ್ಟ್ ಥಿಂಗ್, ಇದನ್ನ ನೀವು ಸ್ವಲ್ಪ ಗ್ಲಾನ್ಸ್ ಮಾಡಬಹುದು. ಓಕೆ, ಸೊ ದ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಅಂಡ್ ನೀವು ನೋಡ್ಬೋದು ಇಲ್ಲಿ ನಾಲ್ಕನೇ ಆಪ್ಷನ್ ಕೂಡ ಇಫ್ ಪಾಸಿಬಲ್ ನಾವು ನೋಡ್ಬಿಡೋಣ. ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ಲ್ಯಾಟಿನೈಸ್ಡ್ ಇರ್ರೆಸ್ಪೆಕ್ಟ್ ಆಫ್ ದ ಒರಿಜಿನ್ ಅಂತ ಹೇಳಿದ್ರೆ, ಸೊ ಅದು ಒರಿಜಿನ್ ಹೇಗೆ ಆಗಿದ್ರು ಕೂಡ ಅದು ಲ್ಯಾಟಿನ್ ನಲ್ಲೇ ಇರುತ್ತೆ, ಲ್ಯಾಟಿನೈಸ್ಡ್ ವರ್ಡ್ ನಲ್ಲೇ ಅದು ಇರುತ್ತೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದಿ ರಾಂಗ್ ಆನ್ಸರ್ ಅಂತ ನೀವು ಹೇಳ್ಬಹುದು. ಸೊ ಹಾಗಾದ್ರೆ ಅದನ್ನ ನೀವು ನೆನಪಿಟ್ಕೊಳ್ಳಿ. ಮೇ ಬಿ ಬರುವಂತಹ ಎಕ್ಸಾಮ್ಸ್ ಗಳಲ್ಲಿ ಲಿವಿಂಗ್ ವರ್ಡ್ ಚಾಪ್ಟರ್ ಇಂದ ಕ್ವಶನ್ ತೆಗೆದ್ರೆ ಈ ರೀತಿಯ ಕ್ವಶನ್ಸ್ ಗಳೇ ಮೆಜಾರಿಟಿ ಬರುವಂತ ಸಾಧ್ಯತೆ ಇರುತ್ತೆ. ಇಟ್ ರಿಲೇಟೆಡ್ ಟು ದಿ ಬಯೋ ನಾಮಿನ್ಕ್ಲೇಚರ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ನಾವು ಕ್ವಿಕ್ ಆಗಿ ಹೋಗೋದಾದ್ರೆ, ಬಯೋನಾಮಿಯಲ್ ನಾಮಿನ್ಕ್ಲೇಚರ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ. ಸೊ ಹಾಗಾದ್ರೆ ಈ ಏನ್ ನಾವು ಬಯೋನಾಮಿಯಲ್ ನಾಮಿನ್ಕ್ಲೇಚರ್ ಅಂತ ಓದಿದೀವಿ ಅದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ ಆಗಿದೆ. ಹಾಗಾದ್ರೆ ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು? ಇದನ್ನ 2022 ನಲ್ಲಿ ಎಕ್ಸಾಮ್ಸ್ ನಲ್ಲಿ ಕೇಳಿದರೆ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ನೋಡಿ 2022 ನಲ್ಲಿ ಬೈನಾಮಿಯಲ್ ಈ ಕ್ವಶನ್ ಅನ್ನ ಕೇಳಲಾಗಿದೆ KCT ಎಕ್ಸಾಮಿನೇಷನ್ ಅಲ್ಲಿ. ಸೊ ಹಾಗಾದ್ರೆ ವಿಲ್ ಡಿಸ್ಕಸ್ ಅಬೌಟ್ ದಿಸ್. ದ ಫಸ್ಟ್ ಆಪ್ಷನ್ ಇದೆ ಬೆಂಥಮ್ ಅಂಡ್ ದಿ ಹುಕ್ಕರ್ ಅಂತ ಕರೆದಿದ್ದಾರೆ. ಸೊ ಬೆಂಥಮ್ ಅಂಡ್ ಹುಕ್ಕರ್ ಬಂದು ನ್ಯಾಚುರಲ್ ಕ್ಲಾಸಿಫಿಕೇಶನ್ ಅಂತ ಒಂದು ಬಯಾಲಜಿಕಲ್ ನಾಮಿನ್ಕ್ಲೇಚರ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅವರು ಇದಕ್ಕೆ ಕನೆಕ್ಟ್ ಆಗೋದಿಲ್ಲ. ಜಾನ್ ರೇ ಇವರು ಕೂಡ ಇದಕ್ಕೆ ಕನೆಕ್ಟ್ ಆಗಲ್ಲ. ಸ್ಪೀಸೀಸ್ ಅನ್ನುವಂತಹ ವರ್ಡ್ ನ ಫಸ್ಟ್ ಇಂಡಿಕೇಟ್ ಮಾಡಿದಂತವ್ರು. ಲೆಮಾರ್ಕ್ ಬಂದು ಎವಲ್ಯೂಷನ್ ರಿಲೇಟೆಡ್ ಏನಂತಂದ್ರೆ ಡಿಸ್ಕಷನ್ಸ್ ಅನ್ನು ಮಾಡಿರುವಂತದ್ದು. ಹಾಗಾಗಿ ಮೂರು ಆಪ್ಷನ್ಸ್ ಗಳು ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಇದೆ. ಹಾಗಾಗಿ ಈ ಚಾಪ್ಟರ್ ಗೆ ಪಟ್ಟಿಲ್ಲ. ಸೊ ಹಾಗಾಗಿ ಮೇ ಬಿ ಜಾನ್ ರೇ ಒಂದನ್ನ ನೀವು ಈ ಚಾಪ್ಟರ್ ಗೆ ಕನ್ಸರ್ನ್ ಮಾಡಬಹುದು, ಕನೆಕ್ಟ್ ಮಾಡಬಹುದು. ಜಾನ್ ರೇ ಬಂದು ಸ್ಪೀಸೀಸ್ ಅನ್ನುವಂತಹ ವರ್ಡ್ ಅನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ಸೊ ಹಾಗಾಗಿ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಸೊ ದಿಸ್ ಈಸ್ ರಾಂಗ್, ದಿಸ್ ಒನ್ ಇಸ್ ಆಲ್ಸೋ ರಾಂಗ್ ಅಂಡ್ ದಿಸ್ ಒನ್ ಇಸ್ ಆಲ್ಸೋ ರಾಂಗ್. ಸೊ ಹಾಗಾದ್ರೆ ಉಳಿದಿರೋದು ಕರೋಲಸ್ ಲೀನಿಯಸ್. ಸೊ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅನ್ನ ನಮಗೆ ಕೊಟ್ಟಿರುವಂತದ್ದು ಕರೋಲಸ್ ಲೀನಿಯಸ್ ಆಗಿದ್ದಾರೆ. ಸೊ ಈ ಒಂದು ಕ್ವೆಶನ್ ಆಲ್ಮೋಸ್ಟ್ ಮೆನಿ ಟೈಮ್ಸ್ ಇಟ್ ಈಸ್ ರಿಪೀಟೆಡ್. ಸೊ 2022ರಲ್ಲಿ ಇದು ಬಂದಿದೆ. ಸೊ ಹಾಗಾಗಿ ಇದನ್ನ ಕೂಡ ನೀವು ನೆನಪು ಇಟ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಬಹುದು. Okay, so next quickly we will go to the next question. So next question is point out the correct method of showing the scientific name of coconut palm derived by the binomial nomenclature ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ನೋಡಿ ಇಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಸೊ ಪಾಯಿಂಟ್ ಔಟ್ ಮಾಡಬೇಕು. ಇದನ್ನ ನಾವು ಇಲ್ಲಿ ಹೇಳ್ಬೇಕಾಗಿದೆ ಏನಂದ್ರೆ ಶೋಯಿಂಗ್ ದ ಸೈಂಟಿಫಿಕ್ ನೇಮ್, ಕರೆಕ್ಟ್ ಆದ ಮೆಥಡ್ ಅನ್ನ ಹೇಳ್ಬೇಕಾಗಿದೆ. ಯಾವುದಕ್ಕೆ ಸಂಬಂಧಪಟ್ಟಂದ್ರೆ ಕೋಕೋನಟ್ ಪಾಮ್ ರಿಲೇಟೆಡ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ನಲ್ಲಿ 2012ರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಒಂದು ಸೈಂಟಿಫಿಕ್ ನೇಮಿಂಗ್ ಅನ್ನುವಂಥದ್ದು ನಮಗೆ ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳ, ಒಂದಿಷ್ಟು ಅನಿಮಲ್ಸ್ ಗಳ ಒಂದು ಲಿಸ್ಟ್ ಅನ್ನ ನಾವು ಮಾಡಿಟ್ಕೊಂಡು ಹೋಗೋದು ಬೆಟರ್ ಆಗಿದೆ. ಬಿಕಾಸ್ ಯಾವ್ದಾದ್ರು ಕೂಡ ಕ್ವೆಶನ್ ಕೇಳಬಹುದು. ಇಲ್ಲಿ ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಈಸಿ ಟು ಸಾಲ್ವ್. ಸೊ ಏನು ಬೈನಾಮಿಯಲ್ ನಾಮಿನ್ಕ್ಲೇಚರ್ ರೂಲ್ಸ್ ಗಳು ಗೊತ್ತಿದ್ರೆ ನಮಗೆ ಸಾಕು. ಸೊ ಇಲ್ಲಿ ನೋಡ್ಬೋದು ಕೋಕಸ್ ನ್ಯೂಸಿಫೆರಾ ಅನ್ನುವಂಥದ್ದು ಕೋಕೋನಟ್ ಪಾಮ್ ನ ಸೈಂಟಿಫಿಕ್ ನೇಮ್ ಅನ್ನುವಂಥದ್ದು ಇದರಿಂದಾನೇ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಕೊಟ್ಟಿರೋ 4 ಆಪ್ಷನ್ಸ್ ಗಳು ಕೋಕಸ್ ನ್ಯೂಸಿಫೆರಾನ ಇದೆ. ಸೊ
ಸೊ ಅಲ್ವಾ? ಸೊ 4 ಆಪ್ಷನ್ಸ್, ಆಲ್ ದಿ 4 ಆಪ್ಷನ್ಸ್ ಆರ್ ಸೇಮ್. ಸೊ what is the difference? What you can identify is whether they are writing the whether while writing these answers, whether they are following the binomial nomenclature or not ಅನ್ನುವಂಥದ್ದನ್ನ ನಾವು ಇಲ್ಲಿ ಚೆಕ್ ಮಾಡಬೇಕಾಗಿದೆ. ಅಂದ್ರೆ ಯಾವುದೇ ಒಂದು ಸೈಂಟಿಫಿಕ್ ನೇಮ್ ಬರೀಬೇಕಾದ್ರೆ ನಾವು ವೈಜ್ಞಾನಿಕ ನಾಮಕರಣವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ICBN ಮತ್ತು ICZN ಅವರು ಹೇಳಿರುವಂತಹ ಏನು ಫಾರ್ಮುಲಾಸ್ ಗಳಿದೆ ಅದನ್ನ ನಾವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಅವರು ಕೊಟ್ಟಿರುವ ರೂಲ್ಸ್ ಗಳೇನಿದೆ ಆ ರೂಲ್ಸ್ ಗಳನ್ನ ಇಲ್ಲಿ ನಾವು ಫಾಲೋ ಮಾಡಬೇಕು. ಸೊ ಹಾಗಾದ್ರೆ ಕೊಕೊನಟ್ ಪಾಮ್ ಗೆ ಸಂಬಂಧಪಟ್ಟಾಗೆ ಇಲ್ಲಿ 4 ಆಪ್ಷನ್ಸ್ ಗಳು ಇದೆ, ಕೊಕಸ್ ನ್ಯೂಸಿಫೆರಾ ಅನ್ನುವಂಥದ್ದು. ಸೊ ಹಾಗಾದ್ರೆ ಫಸ್ಟ್ ವರ್ಡ್ ಬಂದು ನಮಗೆ ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಾವು ಹೇಳಿದೀವಿ. ಎಸ್. ಅಂಡ್ ದ ನೆಕ್ಸ್ಟ್ ವರ್ಡ್ ದ ನ್ಯೂಸಿಫೆರಾ ಅಂತ ಏನಿದೆ ಅದು ನಮಗೆ ಸ್ಪೀಸೀಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಅಂತಾನು ಕೂಡ ಕರೀತಾರೆ. ಸ್ಪೆಸಿಫಿಕ್ ಎಪಿಥೆಟ್ ಅಂತಾನು ಕೂಡ ಅದನ್ನ ಕರೀತಾರೆ. ಸೊ ಹಾಗಾದ್ರೆ ಸ್ಪೆಸಿಫಿಕ್ ಎಪಿಥೆಟ್ ಅಂತ. ಸೊ 2 ವರ್ಡ್ಸ್ ಗಳನ್ನ ಒಂದು ಬೈನಾಮಿಯಲ್ ನಾಮೆನ್ಕ್ಲೇಚರ್ ಒಳಗೊಂಡಿರುತ್ತೆ. ಸೊ ಇಲ್ಲಿ ಜೀನಸ್ ಅನ್ನುವಂಥದ್ದು ಫಸ್ಟ್ ವರ್ಡ್ ಆಗಿರುತ್ತೆ. ಸೊ ಸೆಕೆಂಡ್ ವರ್ಡ್ ಏನಿದೆ ಅದು ನಮಗೆ ಸ್ಪೆಸಿಫಿಕ್ ಎಪಿಥೆಟ್ ಆಗಿರುತ್ತೆ. ಅಫ್ಕೋರ್ಸ್ ಎಲ್ಲಾ ಕಡೆನೂ ಅದನ್ನು ಬರೆದಿದ್ದಾರೆ. ಹಾಗಾದ್ರೆ ಬರೀಬೇಕಾದಾಗ ಜೀನಸ್ ವರ್ಡ್ ಅನ್ನ ಫಸ್ಟ್ ಲೆಟರ್ ಬರೀಬೇಕಾದಾಗ ವಿ ಶುಡ್ ಫಾಲೋ ವಾಟ್ ಯು ಸೇ, ನಮಗೆ ಕ್ಯಾಪಿಟಲ್ ವರ್ಡ್ ನಲ್ಲಿ ಬರಿಬೇಕಾಗುತ್ತೆ. ಸೊ ದ ಫಸ್ಟ್ ವರ್ಡ್ ಆಫ್ ದಿ ಜೀನಸ್ ಏನಿದೆ ಅದು ಕ್ಯಾಪಿಟಲ್ ಲೆಟರ್ ನಲ್ಲಿ ಇರಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಲೆಟರ್ ನಲ್ಲಿ ಇರಬೇಕಾಗುತ್ತೆ. ಹಾಗಾದ್ರೆ ನೀವು ನೋಡಬಹುದು ಇಲ್ಲಿ ಸಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದೆ, ಇದು ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನು ನೀವು ರಿಜೆಕ್ಟ್ ಮಾಡಬಹುದು. ಇಲ್ಲಿ ಸಿ ಕ್ಯಾಪಿಟಲ್ ಲೆಟರ್ ಇದೆ, ಹಾಗಾಗಿ ಇದನ್ನ ಇಟ್ಕೋಬಹುದು, ಇದು ಕೂಡ ರಿಜೆಕ್ಟ್ ಮಾಡಕ್ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಆಪ್ಷನ್ ಎ ಮತ್ತು ಬಿ ನಲ್ಲಿ ಯಾವ್ದು ಸರಿ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಥಿಂಗ್ ಬಂದು whenever you are going to write the binomial nomenclature, ನಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅನ್ನ ನಾವು ನೋಟಿಸ್ ಮಾಡಬೇಕು. ಏನಂದ್ರೆ ದ ಫಸ್ಟ್ ವರ್ಡ್ ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಅದರ ಫಸ್ಟ್ ಲೆಟರ್ ಬರೆಯುವಾಗ ನಾವು ಕ್ಯಾಪಿಟಲ್ ಲೆಟರ್ ಇಂದ ಶುರು ಮಾಡಬೇಕು. ಎಸ್, ಸರಿ ಇದೆ. ಅಂಡ್ ವೆನ್ ಇಟ್ ಕಮ್ಸ್ ಟು ದಿ ಸ್ಪೆಸಿಫಿಕ್ ಎಪಿಥೆಟ್ ಅಲ್ಲಿ ಬರೆಯುವಾಗ ಅದರ ಫಸ್ಟ್ ವರ್ಡ್ ಏನಿರುತ್ತೆ ದಟ್ ಫಸ್ಟ್ ವರ್ಡ್ ಶುಡ್ ಬಿ ರಿಟನ್ ಇನ್ ಸ್ಮಾಲ್ ಲೆಟರ್ ನಿಂದ ಅದು ಪ್ರಾರಂಭ ಆಗ್ಬೇಕು ಅನ್ನುವಂಥದ್ದು ಒಂದು ರೂಲ್ ಇದೆ. ಹಾಗಾದ್ರೆ ಸ್ಮಾಲ್ ಲೆಟರ್ ಇಂದ ನ್ಯೂಸಿಫೆರಾ ಸ್ಟಾರ್ಟ್ ಆಗಿರೋದು ಇವೆರಡು ಆಪ್ಷನ್ ಅಲ್ಲಿ ನೀವು ನೋಡೋದಾದ್ರೆ ಇದು ಕ್ಯಾಪಿಟಲ್ ಲೆಟರ್ ಇಂದ ಶುರುವಾಗಿದೆ. ಸೊ ಹಾಗಾಗಿ ಇದನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ದ ಆಪ್ಷನ್ ಎ ಇಸ್ ದಿ ರೈಟ್ ಒನ್. ಸೊ ಹಾಗಾಗಿ ಇದನ್ನ ಅನಲೈಸ್ ಮಾಡಬೇಕು. ಸ್ವಲ್ಪ ಅನಲೈಸ್ ಮಾಡಿದ್ರೆ ನಿಮಗೆ 4 ಆಪ್ಷನ್ಸ್ ಗಳಲ್ಲಿ ಯಾವ್ದು ಸರಿ ತಪ್ಪು ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನ ನೀವು ಒಂದ್ಸರಿ ನೋಡ್ಕೋಬಹುದು. ಓಕೆ, ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ಗೆ ಹೋಗೋಣ ವಿದ್ಯಾರ್ಥಿಗಳೇ. ಇದನ್ನೆಲ್ಲ ನೀವು ಏನಿದೆ ಇದನ್ನೆಲ್ಲವನ್ನ ನೀವು ಬರಿತಾ ಇದ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಅದನ್ನ ನೋಟ್ಸ್ ಮಾಡ್ತಾ ಇರಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. The next question, read the statement given below and identify the incorrect statement ಅಂತ. ಅಂದ್ರೆ ಕೆಳಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ ಗಳನ್ನು ಓದಬೇಕು, ಅದರಲ್ಲಿ ತಪ್ಪಾಗಿರುವಂತದ್ದನ್ನ ನಾವು ಇಲ್ಲಿ ಹುಡುಕಿ ತೆಗಿಬೇಕಾಗಿದೆ. ಸೊ ಹಾಗಾದ್ರೆ ಬನ್ನಿ, ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಗ್ಗೆ ನಾವಿಲ್ಲಿ ಮಾತಾಡೋಣಂತೆ. ಸೊ ದ ಸೈಂಟಿಫಿಕ್ ನೇಮ್ಸ್ ಆರ್ ಯೂಸ್ಡ್ ಆಲ್ ಓವರ್ ದಿ ವರ್ಲ್ಡ್ ಅಂತ ಹೇಳಿದರೆ, ಅಫ್ಕೋರ್ಸ್ ಎಲ್ಲಾ ಒಂದು ಸೈಂಟಿಫಿಕ್ ನೇಮ್ಸ್ ಗಳನ್ನ ನಾವು ಇಡೀ ವಿಶ್ವದಾದ್ಯಂತ ಎಲ್ಲರೂ ಕೂಡಿ ಇದನ್ನ ಫ್ರೇಮ್ ಮಾಡಿರೋದ್ರಿಂದ ಯಾವುದೇ ಒಂದು ಜೀವಿಯ ಉಗಮ ಆದ ನಂತರ ಯಾವ್ದಾದ್ರು ಹೊಸ ಜೀವಿ ಸಿಕ್ಕರೆ ಅದಕ್ಕೆ ನಾವು ಸೈಂಟಿಫಿಕ್ ನೇಮಿಂಗ್ ಅನ್ನ ಮಾಡುವಂತದ್ದು ವಾಡಿಕೆ. ಸೊ ಆ ಸೈಂಟಿಫಿಕ್ ನೇಮ್ ಅನ್ನ ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಏನಂತಂದ್ರೆ ಇಟ್ ಶುಡ್ ಬಿ ಕಾಮನ್ ಆಲ್ ಓವರ್ ದಿ ವರ್ಲ್ಡ್. ಹಾಗಾಗಿ ಈ ಒಂದು ಸೈಂಟಿಫಿಕ್ ನೇಮ್ ಬರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಒನ್. ಇದರಲ್ಲಿ ಯಾವುದೇ ತಪ್ಪು ಇಲ್ಲ. ನೆಕ್ಸ್ಟ್, ಸೈಂಟಿಫಿಕ್ ನೇಮ್ಸ್ ಆರ್ ಆಫನ್ ಡಿಸ್ಕ್ರಿಪ್ಟಿವ್ and tells us some important characters of an organism. So ಯಾವಾಗ ನಾವು ಸೈಂಟಿಫಿಕ್ ನೇಮ್ಸ್ ಗಳನ್ನ ಇಡುವಂತ ಸಂದರ್ಭದಲ್ಲಿ ಅವುಗಳ ಒಂದಿಷ್ಟು ಕ್ಯಾರೆಕ್ಟರ್ಸ್ ಗಳನ್ನೇ ನೋಡಿಕೊಂಡು ಲ್ಯಾಟಿನ್ ವರ್ಡ್ಸ್ ಗಳನ್ನ ಚೂಸ್ ಮಾಡಿ ನಾವು ಬರೆದಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಬೈ ಸೀಯಿಂಗ್ ದ ನೇಮ್ಸ್ ಇಟ್ ಸೆಲ್ಫ್ ವಿ ಕ್ಯಾನ್ ಸೇ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಪೊಸೆಸ್ಡ್ ಬೈ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಆ ಒಂದು ಜೀವಿಯ ಗುಣಲಕ್ಷಣಗಳ ಆಧಾರದ ಮೇಲೆಯೇ ನಾವು ಏನು ಅಂತಂದ್ರೆ
ಆ, ಆ ಆ ಒಂದು ಹೆಸರನ್ನ ಇಟ್ಟಿರೋದ್ರಿಂದ ನಮಗೆ ಡಿಸ್ಕ್ರಿಪ್ಟಿವ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವ ಕೆಲವೊಂದಿಷ್ಟು ಡೀಟೇಲಿಂಗ್ಸ್ ಗಳು ನಮಗೆ ಸಿಗುತ್ತೆ ಅಂತ. ಎಸ್, ಅದು ಕೂಡ ಸರಿ ಇದೆ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಆಪ್ಷನ್ ನೋಡಿ, ಸೈಂಟಿಫಿಕ್ ನೇಮ್ಸ್ ಇಂಡಿಕೇಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸ್ಪೀಸೀಸ್ ಅಂತ ಹೇಳಿದ್ದಾರೆ. ಸೈಂಟಿಫಿಕ್ ನೇಮ್ಸ್ ಗಳು ಇಂಡಿಕೇಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸ್ಪೀಸೀಸ್ ಅಂತ ಹೇಳಿದ್ದಾರೆ. ಇದು ಸರಿನಾ ಅಂತ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಸೈಂಟಿಫಿಕ್ ನೇಮ್ಸ್ ಇಂಡಿಕೇಟ್ ದ ರಿಲೇಶನ್ ಬಿಟ್ವೀನ್ ಸ್ಪೀಸೀಸ್. ಸೊ ಒಂದೊಂದು ಸ್ಪೀಸೀಸ್ ಗಳ ಮಧ್ಯದ ಒಂದು ರಿಲೇಶನ್ಶಿಪ್ ಅನ್ನು ಕೂಡ ಇದು ಇಂಡಿಕೇಟ್ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಎಸ್, ಆಫ್ ಕೋರ್ಸ್, ಯಾವುದಾದ್ರೂ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ಗ್ರೂಪಿಂಗ್ ಮಾಡುವಂತ ಸಂದರ್ಭದಲ್ಲಿ ಒಂದೇ ಜೀನಸ್ ಅಡಿಯಲ್ಲಿ ಎರಡು ಸ್ಪೀಸೀಸ್ ಇದ್ರೆ ಅನ್ಕೊಳ್ಳಿ, ಆ ಎರಡೂ ಸ್ಪೀಸೀಸ್ ಗಳು ಕಾಮನ್ ಆಗಿದೆ ಯಾರಿಗೆ? ಜೀನಸ್ಗೆ. ಒಂದೇ ಜೀನಸ್ ಇಂದ ಎರಡು ಸ್ಪೀಸೀಸ್ ಗಳು ಉಟ್ಕೊಂಡಿದೆ, ಆದ್ರೆ ಎರಡು ಸ್ಪೀಸೀಸ್ ಗಳಲ್ಲಿ ನಾವು ರಿಲೇಟ್ ಮಾಡಿ ನೋಡಬಹುದು ವಾಟ್ ಆರ್ ದಿ ಡಿಫರೆನ್ಸಸ್ ಅಂತ. ಸೊ ಹಾಗಾಗಿ ದಟ್ ಈಸ್ ಆಲ್ಸೋ ದ ರೈಟ್ ಒನ್. ನೆಕ್ಸ್ಟ್ ಅದೇ ತರ ನೋಡೋದಾದ್ರೆ ದಿ ಆಪ್ಷನ್ ಅಲ್ಲಿ ಸೈಂಟಿಫಿಕ್ ನೇಮ್ಸ್ ಫೇವರ್ ಮಲ್ಟಿಪಲ್ ನೇಮಿಂಗ್ ಫಾರ್ ದಿ ಸೇಮ್ ಕೈಂಡ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂತಾರೆ. ಇದು ಒಂದು ಸ್ವಲ್ಪ ಔಟ್ ಆಫ್ ಆರ್ಡರ್ ಇದೆ ನೋಡಿ. ಏನಂದ್ರೆ ಯಾವುದಾದ್ರೂ ಆರ್ಗ್ಯಾನಿಸಮ್ಸ್ಗೆ ನಾವು ಹೆಸರಿಡ್ಬೇಕು ಅಂತಂದ್ರೆ ಅದು ವರ್ಲ್ಡ್ ವೈಡ್ ಒಂದೇ ಆಗಿರ್ಬೇಕು ಅಂತ ಹೇಳಿದೀವಿ, ಅಂಡ್ ಸೇಮ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ಗೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಡಕ್ಕಾಗತ್ತಾ? ಸೊ ದಿಸ್ ಈಸ್ ರಾಂಗ್. ಒಂದೇ ಒಂದು ಆರ್ಗ್ಯಾನಿಸಮ್, ಈಗ ಮ್ಯಾಂಗೋಗೆ ನಾವು ಮ್ಯಾಂಜಿಫೆರಾ ಇಂಡಿಕಾ ಅಂತೀವಿ ಅಂದ್ರೆ, ಸೊ ದಟ್ ಮ್ಯಾಂಜಿಫೆರಾ ಇಂಡಿಕಾನೇ ಏನಾಗಿರ್ಬೇಕು? ವರ್ಲ್ಡ್ ವೈಡ್ ಮ್ಯಾಂಗೋವನ್ನ ಇಂಡಿಕೇಟ್ ಮಾಡುವಂತಹ ಒಂದು ಸೈಂಟಿಫಿಕ್ ನೇಮ್ ಆಗಿರ್ಬೇಕು. ಸೊ ಹಾಗಾಗಿ ಇದಕ್ಕೆ ಮ್ಯಾಂಗೋಗೆ ಮತ್ತೊಂದು ಸೈಂಟಿಫಿಕ್ ನೇಮ್ ಇರೋದಿಲ್ಲ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಪ್ರೂವ್ ಟು ಬಿ ಅ ರಾಂಗ್ ಒನ್. ಸೊ ಹಾಗಾಗಿ ದಿಸ್ ಇಸ್ ಇನ್ಕರೆಕ್ಟ್ ಅಂತ ನೀವು ಹೇಳಬಹುದು. ಸೊ ಅದನ್ನ ಬರಿತಾ ಇದ್ರೆ ಬರ್ಕೋಬಹುದು, ಒಂದ್ಸರಿ ಸ್ಕ್ರೀನ್ ಶಾಟ್ ಅಥವಾ ಅದನ್ನ ತೆಗೆದಿಟ್ಕೊಂಡ್ರೆ ನಿಮ್ಗೆ ಮತ್ತೆ ರಿಕಾಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಒಂದು ಇದಕ್ಕೆ ನಾವು ಹೋಗೋಣಂತೆ. ನೆಕ್ಸ್ಟ್ ಕ್ವೆಶನ್, what is that next question? Let's see about the next one. Select the correctly matched pair. Select the correctly matched pair of the organism ಅಂತ ಕೇಳಿದರೆ ವಿತ್ ದೇರ್ ಆರ್ಡರ್ ಅಂದಿದ್ದಾನೆ. ಸೊ ಅಂದ್ರೆ ಆರ್ಡರ್ಸ್ ಗಳಿಗೆ ನಾವು ಇಲ್ಲಿ ರಿಲೇಟ್ ಮಾಡಬೇಕಾಗಿದೆ. ಸೊ ಹಾಗಾದ್ರೆ ಹೇಗೆ ಇದನ್ನ ನೀವು ಆರ್ಡರ್ಗೆ ರಿಲೇಟ್ ಮಾಡ್ತೀರಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ನೀವು ನೋಡ್ಬೋದು ಮ್ಯಾಂಜಿಫೆರಾ ಇಂಡಿಕಾ ಪ್ರೈಮೇಟಾ ಅಂತ ಕೊಟ್ಟಿದ್ದಾನೆ. ಮತ್ತೆ ಟ್ರಿಟಿಕಮ್ ಎಸ್ಟಿವಮ್ ಅನ್ನ ಸ್ಯಾಪಿಂಡೇಲ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ತರ ಹೋಮೋಸೇಪಿಯನ್ಸ್ ಪೊಯಲ್ಸ್ ಅಂತ ಕೊಟ್ಟಿದ್ದಾನೆ. ಅದೇ ತರ ನೀವು ಮಸ್ಕಾ ಡೊಮೆಸ್ಟಿಕ್ ಅನ್ನ ಡಿಪ್ಟೆರಾ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಏನಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಹಾಗಾದ್ರೆ ನೀವು ನೋಡ್ಬೋದು ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳಿದಾರೆ. ಮ್ಯಾಂಜಿಫೆರಾ ಇಂಡಿಕಾ ಪ್ರೈಮೇಟದಲ್ಲಿ ಬರುತ್ತಾ ಅನ್ನುವಂಥದ್ದು ನಮಗೆ ಪ್ರಶ್ನೆ. ಸೊ ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ಅ ಮ್ಯಾಂಗೋ ಟ್ರೀ ಅಂತ ಹೇಳಿದ್ರಿ. ಇದರ ಕರೆಕ್ಟ್ ಆರ್ಡರ್ ಬಂದು ಸ್ಯಾಪಿಂಡೇಲ್ಸ್ ಅಂತಾರೆ. ಇಲ್ಲಿ ನೀವು ಬರ್ಕೋಬಹುದು, ಇದರ ಕರೆಕ್ಟ್ ಆರ್ಡರ್ ನ ಇಲ್ಲಿ ಬರೀರಿ. ಸೊ ಮ್ಯಾಂಜಿಫೆರಾ ಇಂಡಿಕಾದ ಒಂದು ಕರೆಕ್ಟ್ ಆರ್ಡರ್ ಅಂತ ನೀವು ನೋಡೋದಾದ್ರೆ ಇಲ್ಲಿ ನಾವು ಮ್ಯಾಚ್ ಮಾಡೋಣ. ಓಕೆ, ಜಸ್ಟ್ ಅ ಮಿನಿಟ್. ಎಸ್, ಸೊ ಮ್ಯಾಂಜಿಫೆರಾ ಇಂಡಿಕಾ ಸ್ಯಾಪಿಂಡೆಲ್ಸ್ ಅಂತ ಕರಿಬಹುದು. ಸೊ ಇಟ್ ಈಸ್ ನಾಟ್ ಅ ಪ್ರೈಮೇಟ್. ಓಕೆ, ಪ್ರೈಮೇಟಾ ಅಂತಂದ್ರೆ ಇದು ನಿಮಗೆ ಮ್ಯಾಮಲ್ಸ್ ಗಳಿಗೆ ಸಂಬಂಧಪಟ್ಟಿರೋದು. ಮ್ಯಾಮಲ್ಸ್ ಅಂದ್ರೆ ನಾವು ಹ್ಯೂಮನ್ಸ್ ಅಂತ ಕರಿತೀವಿ, ಅಲ್ಲಿಗೆ ನೀವು ಮ್ಯಾಮಲ್ಸ್ಗೆ ಅದನ್ನ ರಿಲೇಟ್ ಮಾಡಬಹುದು. ಮತ್ತೆ ನೀವು ಅದೇ ತರ ಟ್ರಿಟಿಕಮ್ ಎಸ್ಟಿವಮ್ ಅಂತ ಇದೆ, ಅದನ್ನ ನೀವು ನೋಡೋದಾದ್ರೆ ಅದನ್ನ ಸ್ಯಾಪಿಂಡೇಲ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ರಾಂಗ್. ಟ್ರಿಟಿಕಮ್ ಎಸ್ಟಿವಮ್ ಬಂದು ಪೊಯಲ್ಸ್ ಆರ್ಡರ್ಗೆ ಸಂಬಂಧಪಟ್ಟಿರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬಂದು ಹೋಮೋಸೇಪಿಯನ್ಸ್ ನ ನೀವು ಪ್ರೈಮೇಟ್ ಆಗಿ ರಿಲೇಟ್ ಮಾಡೋದಾದ್ರೆ, ಸೊ ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಅಂದ್ರೆ ಮಸ್ಕಾ ಡೊಮೆಸ್ಟಿಕಾ. ಸೊ ಹಾಗಾದ್ರೆ ಅದು ಡಿಪ್ಟೆರನ್ಸ್ ನಲ್ಲಿ ಬರುತ್ತೆ. ಸೊ ಡಿಪ್ಟೆರನ್ಸ್ ಆಸ್ ಯು ನೋ, ಇಲ್ಲಿ ನಮಗೆ ಮಾಸ್ಕಿಟೋಸ್ ಆ ತರದ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಗಳನ್ನ ಇಲ್ಲಿ ನೇಮ್ ಮಾಡ್ಬೋದು. ಮಸ್ಕಾ ಡೊಮೆಸ್ಟಿಕಾ, ಓಕೆ, ಹೌಸ್ ಫ್ಲೈ ಅಂತ ನಾವು ಕರಿತೀವಿ, ಫ್ಲೈಸ್, ಡೆಪ್ಟೆರಾ. ಓಕೆ, ಆ ಒಂದು ಆರ್ಡರ್ ನಲ್ಲಿ ಬರುತ್ತೆ. ಸೊ ಸೆಲೆಕ್ಟ್ ದಿ ಕರೆಕ್ಟ್ ಮ್ಯಾಚ್ ಪೇರ್ ಆಫ್ ಆರ್ಡರ್ಸ್ ಅಂತ ಹೇಳಿದ್ರೆ, ಆರ್ಡರ್ ಯಾವ ಆರ್ಡರ್ ನಲ್ಲಿ ಅದು ಬರುತ್ತೆ ಅನ್ನೋದು ಮ್ಯಾಂಜಿಫೆರಾ ಇಂಡಿಕಾ ಆಸ್ ಯು ಸೆಡ್ ಸ್ಯಾಪಿಂಡೆಲ್ಸ್ ಬರುತ್ತೆ. ಅದೇ ತರ ಟ್ರಿಟಿಕಮ್ ಎಸ್ಟಿವಮ್ ಪೊಯಲ್ಸ್ ಬರುತ್ತೆ. ಮಸ್ಕಾ ಡೊಮೆಸ್ಟಿಕಾ ಡಿಪ್ಟೆರಾ ಬರುತ್ತೆ. ಹೋಮೋಸೇಪಿಯನ್ಸ್ ಬಂದು ಪ್ರೈಮೇಟ್ ಬರುತ್ತೆ. ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಬಂದು ಆಪ್ಷನ್ ಸಿ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನೀವು ನೆನಪು ಇಟ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಆಪ್ಷನ್ಗೆ ನಾವು ಹೋಗೋಣ, 8th ಒನ್. So the next question, we'll see this one. ಏನಿದೆ ಕ್ವೆಶನ್ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದ ಲೀನಿಯನ್ ಹೈರಾರ್ಕಿ ಅಂತ ಹೇಳಿದ್ರೆ,
So just a minute. Yes. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ಅರೇಂಜ್ ದಿ ಫಾಲೋಯಿಂಗ್ ಇನ್ ದಿ ಅಸೆಂಡಿಂಗ್ ಆರ್ಡರ್ ಆಫ್ ದ ಲೀನಿಯರ್ ಹೈರಾರ್ಕಿ ಅಂತ ಕೇಳಿದ್ದಾರೆ. ಸೊ ಲೀನಿಯಸ್ ಹೈರಾರ್ಕಿಯಲ್ಲಿ ನಮಗೆ ನೋಡೋದಾದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ನೋಡಿದ್ರೆ ಸೊ ಫ್ರಮ್ ಸ್ಮಾಲೆಸ್ಟ್ ಟು ದಿ ಹೈಯೆಸ್ಟ್ ಅನ್ನೋ ತರ ನೀವು ಇಲ್ಲಿ ಅರೇಂಜ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ವಿಚ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಒಂದ್ಸರಿ ನೋಡಿ. ಸೊ ಸೊ ನಿಮಗೆ ಇದನ್ನ ನೆನಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ ಬಂದು ನೀವೆಲ್ಲ ನೋಡ್ಬೋದು. ನಾವು ಹೈಯೆಸ್ಟ್ ಟು ಲೋಯೆಸ್ಟ್ ಅಂತ ನೋಡೋದಾದ್ರೆ ಅಂದ್ರೆ ಹೈಯೆಸ್ಟ್ ಟು ದ ಲೋಯೆಸ್ಟ್, ಹೈಯೆಸ್ಟ್ ಟು ದಿ ಲೋಯೆಸ್ಟ್ ಅಂತ ನೀವು ನೋಡೋದಾದ್ರೆ ನಮಗೆ ಫಸ್ಟ್ ಕಿಂಗ್ಡಮ್ ಬರುತ್ತೆ, ನೆಕ್ಸ್ಟ್ ಫೈಲಮ್ ಬರುತ್ತೆ, ನೆಕ್ಸ್ಟ್ ಕ್ಲಾಸ್ ಬರುತ್ತೆ, ಆರ್ಡರ್ ಬರುತ್ತೆ, ಫ್ಯಾಮಿಲಿ ಬರುತ್ತೆ, ನೆಕ್ಸ್ಟ್ ಜೀನಸ್ ಬರುತ್ತೆ ಮತ್ತು ಅದಾದ ನಂತರ ಸ್ಪೀಸೀಸ್ ಬರುತ್ತೆ. ಸೊ ಹಾಗಾಗಿ ಇದನ್ನ ನೀವು ನೆನ್ಪಿಟ್ಕೋಬೇಕು, KPC ಆಫ್ GS ಅಂತ. ಓಕೆ, ಸೊ ಅಂದ್ರೆ ಕಿಂಗ್ಡಮ್ ಫಸ್ಟ್ ಬರಿಬೇಕು, ನೆಕ್ಸ್ಟ್ ಫೈಲಮ್ ಬರಿಬೇಕು, ಆಮೇಲೆ ಕ್ಲಾಸ್ ಬರಿಬೇಕು, ಆರ್ಡರ್ ಬರಿಬೇಕು, ಫ್ಯಾಮಿಲಿ ಬರಿಬೇಕು, ಜೀನಸ್ ಬರಿಬೇಕು, ಅಂಡ್ ದ ಲಾಸ್ಟ್ ಒನ್ ಈಸ್ ಸ್ಪೀಸೀಸ್ ಅಂತ. ಸೊ ಹಾಗಾದ್ರೆ ನೀವು ನೋಡಿ, ಹೈಯೆಸ್ಟ್ ಯಾವುದು ಅಂದ್ರೆ ಕಿಂಗ್ಡಮ್ ಅಂಡ್ ದ ಲೋಯೆಸ್ಟ್ ಯೂನಿಟ್ ಆಫ್ ದಿ ಹೈಯರಾರ್ಕಿ ಇಸ್ ದ ಸ್ಪೀಸೀಸ್. ಸೊ ಇದನ್ನ ನಾವು ಹೈಯೆಸ್ಟ್ ಆರ್ಡರ್ ಅಂತ ಕರೆದ್ರೆ ಇದನ್ನ ನಾವು ಲೋಯೆಸ್ಟ್ ಯೂನಿಟ್ ಅಥವಾ ಸ್ಮಾಲೆಸ್ಟ್ ಯೂನಿಟ್ ಅಂತ ಕೂಡ ಕರೀತಾರೆ. ಸೊ ಹಾಗಾದ್ರೆ ಇವುಗಳನ್ನ ನೀವು ಅರೇಂಜ್ ಮಾಡಬೇಕಾಗಿದೆ. ಹೇಗೆ ಅರೇಂಜ್ ಮಾಡೋದು ಅಂತಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಏನಿದೆ, ಅಸೆಂಡಿಂಗ್ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಅಂದ್ರೆ ಸ್ಮಾಲೆಸ್ಟ್ ಟು ಲೋಯೆಸ್ಟ್ ಆರ್ಗನೈಸ್ ಮಾಡಬೇಕು. ಸೊ ಇದು ಹೈಯೆಸ್ಟ್ ಟು ಲೋಯೆಸ್ಟ್ ಈ ತರ ಬರೆಯೋದಾದ್ರೆ ಸ್ಮಾಲೆಸ್ಟ್ ಟು ಹೈಯೆಸ್ಟ್ ನೀವು ಹೀಗೆ ಬರೀಬೇಕಾಗುತ್ತೆ. ಹಾಗಾದ್ರೆ ಸ್ಪೀಸೀಸ್ ಫಸ್ಟ್ ಇರಬೇಕು. ಇಲ್ಲಿ ಯಾವ್ದಾದ್ರು ಸ್ಪೀಸೀಸ್ ಫಸ್ಟ್ ಇದೆ ಅಂತ ನೋಡಿದ್ರೆ ಆಪ್ಷನ್ ಡಿ ನಲ್ಲಿ ಮಾತ್ರ ಸ್ಪೀಸೀಸ್ ಇದೆ. ಹಾಗಾದ್ರೆ ಸ್ಪೀಸೀಸ್ ಆದ ನಂತರ ಜಿನಸ್ ಬಂದಿದೆ, ಎಸ್ ಬಂದಿದೆ, ಆಮೇಲೆ ಫ್ಯಾಮಿಲಿ ಬಂದಿದೆಯಾ, ಫ್ಯಾಮಿಲಿ ಬಂದಿದೆ, ಅಂಡ್ ನೆಕ್ಸ್ಟ್ ಆರ್ಡರ್ ಬರ್ಬೇಕು, ಆರ್ಡರ್ ಬಂದಿದೆ, ಕ್ಲಾಸ್ ಬರ್ಬೇಕು, ಬಂದಿದೆ, ಫೈಲಮ್ ಇದೆ, PS ಫೈಲಮ್ ಇದೆ, ಅಂಡ್ ದೆನ್ ಕಿಂಗ್ಡಮ್. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಸೊ ಇದನ್ನ ನಿಮಗೆ ನೋಡಬಹುದು 2011ರಲ್ಲಿ ಎಕ್ಸಾಮ್ ನಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ರೆ ಮೋಸ್ಟ್ ಆಫ್ ದಿ ಟೈಮ್ ಇದು ರಿಪೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಒಂದ್ಸರಿ ನೋಡ್ಕೊಂಡು ಹೋಗಿ, ಈಸಿ ಇರುತ್ತೆ. ಅಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಇದು ಕೂಡ ಅದೇ ತರ ಸೇಮ್ ಇದೆ, ಬಟ್ ಇಲ್ಲಿ ನೀವು ನೋಡಬಹುದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳಿದ್ವಿ. 2018ರಲ್ಲಿ ಮತ್ತೊಂದ್ಸರಿ ಇದೇ ತರದ ಪ್ರಶ್ನೆಯನ್ನು ಕೇಳಿದ್ರೆ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈಯರಾರ್ಕಿ ಅಂತ ಕೇಳಿದ್ರೆ ಅಲ್ಲಿ ನಾವು ಲೋಯೆಸ್ಟ್ ಟು ದ ಹೈಯೆಸ್ಟ್ ಆರ್ಗನೈಸ್ ಮಾಡಿದ್ರು. ಈಗ ನಾವು ಹೈಯೆಸ್ಟ್ ಟು ಲೋಯೆಸ್ಟ್ ಆರ್ಗನೈಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಫಸ್ಟ್ ನಮ್ಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ನೀವು ನೋಡಬಹುದು. ಓಕೆ, ಸ್ಮಾಲೆಸ್ಟ್ ಟು ದಿ ಸ್ಮಾಲೆಸ್ಟ್ ಟು ದ ಹೈಯೆಸ್ಟ್ ನಾವು ಇಲ್ಲಿ ಆರ್ಗನೈಸ್ ಮಾಡಿರುವಂತದನ್ನ ನೋಡಬಹುದು. ಸೊ ಹಾಗಾದ್ರೆ ಜೀನಸ್ ಇದೆ, ಜೀನಸ್ ಫಸ್ಟ್ ಬರಕ್ ಸಾಧ್ಯನೇ ಇಲ್ಲ, ಸ್ಪೀಸೀಸ್ ಫಸ್ಟ್ ಬರಬೇಕು. ಓಕೆ, ಸೊ 3 ಆಪ್ಷನ್ಸ್ ಇದೆ ನಮ್ಗೆ, 3ರಲ್ಲಿ ಯಾವ್ದು ಅಂತ ನೋಡೋಣ. ಸ್ಪೀಸೀಸ್ ಆದ ನಂತರ ನಮ್ಗೆ ಜೀನಸ್ ಬರಬೇಕು, ಸರಿ ಇದೆ. ಫ್ಯಾಮಿಲಿ ಬರಲ್ಲ, ಎಸ್ ಜೀನಸ್ ಸರಿ ಇದೆ. ಸೊ ಇದು ಆಪ್ಷನ್ ಕೂಡ ಹೋಯ್ತು. ನೆಕ್ಸ್ಟ್ ನೀವೆಲ್ಲ ನೋಡಿದ್ರಿ, ಇಲ್ಲಿ ನಾವು ಒಂದು ಫಾರ್ಮುಲಾ ಕೂಡ ಬರೆದಿದ್ವಿ, KPC ಆಫ್ GS ಅಂತ ನೀವು ಬರ್ಕೊಂಡಿದ್ದೀರಿ. ಸೊ ಇಲ್ಲಿ ನೀವು ಸ್ಪೀಸೀಸ್ ಆದ ನಂತರ ಜೀನಸ್ ಬರಬೇಕು, ಜೀನಸ್ ಆದ ನಂತರ ಫ್ಯಾಮಿಲಿ ಬರಬೇಕು. ಈ ಆಪ್ಷನ್ ಅಲ್ಲಿ ಫ್ಯಾಮಿಲಿ ಇದೆ, ಇಲ್ಲೂ ಕೂಡ ಫ್ಯಾಮಿಲಿ ಇದೆ. ಓಕೆ, ನೆಕ್ಸ್ಟ್ ಆರ್ಡರ್ ಬರಬೇಕು, ಆರ್ಡರ್ ಇದೆ. ಇಲ್ಲಿ ಕ್ಲಾಸ್ ಬಂದಿರೋದ್ರಿಂದ ದಿಸ್ ಒನ್ ಇಸ್ ಗೋಯಿಂಗ್ ಟು ಬಿ ರಾಂಗ್ ಒನ್. ಆರ್ಡರ್ ಆದ ನಂತರ ನಮಗೆ ಕ್ಲಾಸ್ ಬರಬೇಕು, ಎಸ್ ಇದೆ, ಫೈಲಮ್ ಇದೆ, ಕಿಂಗ್ಡಮ್ ಇದೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ದಿ ರೈಟ್ ಒನ್. ಓಕೆ, ಸೊ ಇದನ್ನ ಕೂಡ ನೀವು ನೆನಪಿಟ್ಕೋಬೇಕು. ಅದಾದ ನಂತರ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಐಡೆಂಟಿಫೈ ದಿ ಆರ್ಡರ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಹೇಳಿದ್ರೆ ಏನ್ ಹೇಳಿದ್ರೆ ಐಡೆಂಟಿಫೈ ದಿ ಆರ್ಡರ್ ಫ್ರಮ್ ದಿ ಫಾಲೋಯಿಂಗ್. ಸೊ ಹಾಗಾದ್ರೆ ಏನಿದೆ ಇದನ್ನು ಕೂಡ ನೀವು ಒಂದ್ಸರಿ ನೋಡ್ಬೇಕು. ಸೊ ಐಡೆಂಟಿಫೈ ದಿ ಆರ್ಡರ್ ಫ್ರಮ್ ದಿ ಫಾಲೋಯಿಂಗ್. ಕಾರ್ನಿವರಾ, ಮಸ್ಕಿಡಿಯಾ, ಇನ್ಸೆಕ್ಟಾ ಅಂಡ್ ದಿ ಪ್ಯಾಂಥರಾ, ಇದರಲ್ಲಿ ನಮ್ಗೆ ಯಾವುದು ಆರ್ಡರ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನೀವು ಅವ್ರು ಕೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ಫಸ್ಟ್ ಒನ್ ನೀವು ಕರೆಕ್ಟ್ ಆನ್ಸರ್ ಅಂತ ನೀವು ನೋಡೋದಾದ್ರೆ ಯಾವುದು ಇದಕ್ಕೆ ರೈಟ್ ಆನ್ಸರ್ ಅಂತ. ಓಕೆ, ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಯಾವುದು? ಸೊ ನೋಡಿ ಒಂದ್ಸರಿ ಗೆಸ್ ಮಾಡಿ. ಕಾರ್ನಿವೋರಾ, ಮಸ್ಕಿಡಿಯಾ, ಇನ್ಸೆಕ್ಟಾ
and the Panthera. ಸೊ ಕರೆಕ್ಟ್ ಆಪ್ಷನ್ ಈಸ್ ಆರ್ಡರ್ ಅನ್ನ ಇಂಡಿಕೇಟ್ ಮಾಡೋದು ಮೆಸ್ಟಿಡಿಯಾ. ಸೊ ಹಿಂದೆ ನೀವು ಆಲ್ರೆಡಿ ಈಗ ಒಂದ್ಸರಿ ನೋಡಿದಿರಿ, ಮಸ್ಕಾ ಡೊಮೆಸ್ಟಿಕಾ ಅನ್ನುವಂಥ ಒಂದು ಆರ್ಗ್ಯಾನಿಸಮ್ ಅನ್ನ ನಾವು ಇದರಲ್ಲಿ ಏನ್ ಮಾಡಿದೀವಿ, ಸಾರಿ 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 ಆರ್ಡರ್ ಅಂತ ಹೇಳಿರೋದ್ರಿಂದ ಕರೆಕ್ಟ್ ಆನ್ಸರ್ ಈಸ್ ಕಾರ್ನಿವೋರಾ. ಯಾವ್ದು ಬರುತ್ತೆ? ಕಾರ್ನಿವೋರಾ ಬರುತ್ತೆ. ನೆಕ್ಸ್ಟ್ ಮಸ್ಕೆಡಿಯಾ ಅನ್ನುವಂಥದ್ದು ಇದು ಆರ್ಡರ್ ಅನ್ನ ಇಂಡಿಕೇಟ್ ಮಾಡಲ್ಲ, ಇಲ್ಲಿ ನೀವು ಒಂದ್ಸರಿ ಬರಿಬಹುದು. ದಿಸ್ ಇಂಡಿಕೇಟ್ಸ್ ದ ಫ್ಯಾಮಿಲಿ. ಸೊ ಇದು ಫ್ಯಾಮಿಲಿಯನ್ನ ಇಂಡಿಕೇಟ್ ಮಾಡುತ್ತೆ. ಇದರಿಂದ ನಾವು ಆಲ್ರೆಡಿ ಓದಿದೀವಿ ಮಸ್ಕಾ ಡೊಮೆಸ್ಟಿಕಾ ಅಂತ ಓದಿದಾಗ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇನ್ಸೆಕ್ಟಾ ಬಗ್ಗೆ ಹೇಳಿದರೆ, ಇನ್ಸೆಕ್ಟಾ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ, ದಿಸ್ ಈಸ್ ನಾಟ್ ದಿ ಆರ್ಡರ್, ದಿಸ್ ಈಸ್ ಇಂಡಿಕೇಟಿಂಗ್ ದಿ ಕ್ಲಾಸ್. ಸೊ ಕ್ಲಾಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಆಂಟ್ಸ್ ಗಳು, ಬೀಸ್ ಅವೆಲ್ಲ ಈ ಗ್ರೂಪ್ ಗಳಲ್ಲಿ ಬರುತ್ತೆ. ಇನ್ನು ಪ್ಯಾಂಥರಾ ಅಂತ ನೀವು ನೋಡೋದಾದ್ರೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪ್ಯಾಂಥರಾ ಲಿಯೋ ಅಂತ ಒಂದು ಆಪ್ಷನ್, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಪ್ಯಾಂಥರಾ ಲಿಯೋ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಲಯನ್ ಅಂತ ನಾವು ಹೇಳ್ತೀವಿ. ಅದೇ ತರ ಪ್ಯಾಂಥರಾ ಟೈಗ್ರಿಸ್ ಅಂದ್ರೆ ಟೈಗರ್ ಬಗ್ಗೆ ನಾವು ಸೈಂಟಿಫಿಕ್ ನೇಮ್ ಹೇಳ್ತೀವಿ. ಸೊ ಪ್ಯಾಂಥರಾ ಅನ್ನುವಂಥದ್ದು ದಿಸ್ ಈಸ್ ನಾಟ್ ದಿ ಆರ್ಡರ್, ದಿಸ್ ಈಸ್ ಇಂಡಿಕೇಟಿಂಗ್ ದಿ ಜೀನಸ್ ನೇಮ್. ಪ್ಯಾಂಥರಾ ಲಿಯೋ ಅಂದ್ರೆ ಫಸ್ಟ್ ನೇಮ್ ಶುಡ್ ಬಿ ಜೀನಸ್ ಅಂತ ಹೇಳಿದ್ರೆ, ಸೊ ಪ್ಯಾಂಥರಾ ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್, ನಮಗೆ ಇದು ಫ್ಯಾಮಿಲಿ ಇಂಡಿಕೇಟ್ ಮಾಡುತ್ತೆ, ಇದು ಕ್ಲಾಸ್ ಇಂಡಿಕೇಟ್ ಮಾಡುತ್ತೆ, ದಿಸ್ ಇಸ್ ಜೀನಸ್ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ ನೀವು ಕಾರ್ನಿವೋರನ್ನ ಸರಿಯಾದ ಆನ್ಸರ್ ಅಂತ ಕೂಡ ಹಾಕ್ಬಹುದಾಗಿದೆ. ಓಕೆ, ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಆಪ್ಷನ್. ಹಾಗೆಯೇ ನೆಕ್ಸ್ಟ್ ಒನ್ ನೋಡಬಹುದು ಕ್ವೆಶ್ಚನ್. In a taxonomic hierarchy, the number of common characters will increase as we go from ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಒಂದು taxonomic hierarchyಯಲ್ಲಿ ಯಾವ ಕಡೆಯಿಂದ ಯಾವ ಕಡೆಗೆ ಹೋದ ಹಾಗೆ ನಮ್ಗೆ ಏನಂತಾರೆ ಕಾಮನ್ ಕ್ಯಾರೆಕ್ಟರ್ಸ್ ವಿಲ್ ಇನ್ಕ್ರೀಸ್ ಅಂತ. ಅಂದ್ರೆ ಕ್ಯಾರೆಕ್ಟರ್ಸ್ ಗಳು ಕಾಮನ್ ಆಗ್ತಾ ಹೋಗುತ್ತೆ ಎಲ್ಲಿ ಅಂತ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ಬೋದು ನೀವು ಕಿಂಗ್ಡಮ್ ಇಂದ ಹಿಡಿದು ನೀವು ನೋಡ್ತಾ ಇದ್ದೀರಿ. ಸೊ ಆಸ್ ವಿ ಸೇ, ಆ ಒಂದು ಹೈಯರಾರ್ಕಿಯನ್ನ ನಾವು ನೋಡಿದಾಗ, ಹೈಯರಾರ್ಕಿಯಲ್ಲಿ ನಾವು ನೋಡಿದಾಗ ಕಿಂಗ್ಡಮ್ ಇಂದ ಹಿಡಿದು ನಾವು ಅದೇ ತರ ಲಾಸ್ಟ್ ಯೂನಿಟ್, ದ ಸ್ಮಾಲೆಸ್ಟ್ ಯೂನಿಟ್ ದಟ್ ಇಸ್ ಸ್ಪೀಸೀಸ್ಗೆ ಬರುವಾಗ ಏನಾಗ್ತಾ ಹೋಗ್ತಾ ಇದೆ ಅಂತ ನಾವು ಒಂದು ಅಂದಾಜ್ ನೋಡೋದಾದ್ರೆ, ಸ್ಪೀಸೀಸ್ ಟು ಕಿಂಗ್ಡಮ್ ಕೆಳಗಡೆಯಿಂದ ಮೇಲಕ್ಕೆ ಹೋದ ಹಾಗೆ ನಾವು ಡಿಫರೆನ್ಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಸ್ಪೀಸೀಸ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಅಂಡ್ ದಟ್ ಇಂಡಿಕೇಟ್ಸ್ ದ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಸೊ ಒಂದು ಹೈಯರಾರ್ಕಿಯಲ್ಲಿ ಆ ಟ್ಯಾಕ್ಸಾನ್ ಏನಿದೆ ಅದು ಏನ್ ಇಂಡಿಕೇಟ್ ಮಾಡ್ತಿದೆ, ಒಂದು ಆರ್ಗ್ಯಾನಿಸಮ್ ನ ಇಂಡಿವಿಜುವಾಲಿಟಿಯನ್ನ ಅದು ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಿರುವ ಏನ್ ಜೀನಸ್ ಇದೆ ಅದು ಸ್ವಲ್ಪ ರಿಲೇಟ್ ಆಗಿರುತ್ತೆ. ಸೊ ಅದೇ ತರ ಜೀನಸ್ ನ ಅಂಡರ್ ನಲ್ಲಿ ಬಂದಿರುವ ಎಲ್ಲಾ ಸ್ಪೀಸೀಸ್ ಗಳನ್ನ ನೋಡ್ತಾ ಹೋದ್ರೆ ಮೆಜಾರಿಟಿ ದೇ ವಿಲ್ ಫೈಂಡ್ ದಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದೇ ನೀವು ಜೀನಸ್ ಇಂದ ಮೇಲಕ್ಕೆ ಹೋಗ್ತಾ ಹೋದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಕ್ಯಾರೆಕ್ಟರ್ಸ್ ಗಳಲ್ಲಿ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮಗೆ ಕಾಮನ್ ಕ್ಯಾರೆಕ್ಟರ್ಸ್ ಗಳು ಜಾಸ್ತಿ ಕಾಣೋದು ನಮಗೆ ಎಲ್ಲಿ ಕಾಣಿಸುತ್ತೆ ಆಲ್ಮೋಸ್ಟ್ ಅಂತಂದ್ರೆ ಸ್ಪೀಸೀಸ್ ಗಳಲ್ಲಿ ಕಾಣಿಸುತ್ತೆ ಅಂತ ನೀವು ಇಲ್ಲಿ ಹೇಳ್ಬೋದು. ಹಾಗಾಗಿ ಮೇಲಕ್ಕೆ ಹೋದ ಹಾಗೆ ನಮಗೆ ಕಾಮನ್ ಕ್ಯಾರೆಕ್ಟರ್ಸ್ ಗಳು ಏನಂತ ಹೇಳ್ತೀವಿ, ದೋಸ್ ಕಾಮನ್ ಕ್ಯಾರೆಕ್ಟರ್ಸ್ ವಿಲ್ ರೆಡ್ಯೂಸ್ ಅಂತ ಹೇಳ್ಬೋದು. ಓಕೆ, ಸೊ ಸ್ಪೀಸೀಸ್ ಇಂದ ಕಿಂಗ್ಡಮ್ಗೆ ಹೋದ ಹಾಗೆಲ್ಲ ನಮ್ಗೆ ಏನಂತಂದ್ರೆ ಕಾಮನ್ ಕ್ಯಾರೆಕ್ಟರ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದೇ ಕಿಂಗ್ಡಮ್ ಇಂದ ನಾವು ಸ್ಪೀಸೀಸ್ಗೆ ಬರುವಾಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಾಮನ್ ಕ್ಯಾರೆಕ್ಟರ್ಸ್ಗಳು ಏನಾಗ್ತಾ ಇದೆ ಅಂತಂದ್ರೆ ದೇ ಆರ್ ಇನ್ಕ್ರೀಸಿಂಗ್ ಅಂತ. ಸೊ ಹಾಗಾಗಿ ನಾವು ಇಲ್ಲಿ ನೋಡ್ಬೋದು ಸ್ಪೀಸೀಸ್ ಟು ಕಿಂಗ್ಡಮ್, ದಿಸ್ ಇಸ್ ದ ರಾಂಗ್ ಆನ್ಸರ್. ಸೊ ಕಾಮನ್ ಕ್ಯಾರೆಕ್ಟರ್ಸ್ ಗಳು ರೆಡ್ಯೂಸ್ ಆಗ್ತಾ ಇದೆ. ನಮ್ಗೆ ಕೇಳ್ತಾ ಇದ್ದಾರೆ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ ಇನ್ಕ್ರೀಸ್ ಆಗುವಂಥದ್ದು. ಸೊ ಹಾಗಾಗಿ ಇದು ಕೂಡ ಬರಲ್ಲ. ಕ್ಲಾಸ್ ಅಂಡ್ ಆರ್ಡರ್ನು, ಜೀನಸ್, ಸ್ಪೀಸೀಸ್ ಬಹಳ ಕಡಿಮೆ. ಅಂದ್ರೆ ಇಲ್ಲಿ ಅಫ್ಕೋರ್ಸ್ ಇಲ್ಲಿ ಸ್ಪೀಸೀಸ್ ನಲ್ಲಿ ಜಾಸ್ತಿ ರಿಲೇಶನ್ಶಿಪ್ ಇದೆ, ಜಾಸ್ತಿ ಕ್ಯಾರೆಕ್ಟರ್ಸ್ ಗಳು ಶೇರ್ ಆಗುತ್ತೆ. ಬಟ್ ಇದಕ್ಕಿಂತ ಹಿಂದಕ್ಕೆ ಹೋದ್ರೆ ಇನ್ನೂ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ನೀವು ಆಪ್ಷನ್ ಬಿ ಒಂದು ಸ್ವಲ್ಪ ರಿಲೇಟ್ ಆಗುತ್ತೆ. 2006 ನಲ್ಲಿ ಈ ಕ್ವಶನ್ ಕೇಳಿದ್ರೆ ಕಿಂಗ್ಡಮ್ ಇಂದ ಸ್ಪೀಸೀಸ್ಗೆ ಹೋದ ಹಾಗೆ, ಅಂದ್ರೆ ಫ್ರಮ್ ಹೈಯರ್ ಟು ದ ಲೋಯೆಸ್ಟ್ ಬಂದಾಗ ನಮ್ಗೆ ಏನಂತಂದ್ರೆ ಕಾಮನ್ ಕ್ಯಾರೆಕ್ಟರ್ಸ್ ಗಳು ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನೀವು ಹೇಳ್ಬೋದು. And next last one, this is the last question of this particular chapter. ಸೊ ಮೆಜಾರಿಟಿ ಕ್ವಶನ್ಸ್ಗಳು ಇಲ್ಲಿ ಜಾಸ್ತಿ ಕ್ವಶನ್ಸ್ಗಳನ್ನು ನೀವು ನೋಡ್ಬೋದು. ಒಂದು ಟ್ಯಾಕ್ಸಾನ್ ರಿಲೇಟೆಡ್ ಬರ್ತಾ ಇದೆ, ಒಂದು ಹೈಯರಾರ್ಕಿಗೆ ಸಂಬಂಧಪಟ್ಟಂಗೆ ಬರ್ತಾ ಇದೆ, ಅದನ್ನ ಬಿಟ್ರೆ ಸೈಂಟಿಫಿಕ್ ನೇಮ್ಸ್ಗೆ ಸಂಬಂಧಪಟ್ಟಂಗೆ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಂಡು ಈ 3 ಕ್ವಶನ್ಸ್ಗಳ ಪ್ಯಾಟರ್ನ್ ಓದ್ಕೊಂಡು ಹೋಗ್ಬಿಟ್ರೆ ನೀವು ಹೈಯೆಸ್ಟ್
ಸ್ಕೋರ್ನ ಅಥವಾ ಆ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಯಾವ ಕ್ವಶನ್ ಅನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಲಾಸ್ಟ್ ಕ್ವಶನ್ ನಾವು ಇವತ್ತಿನ ವಿಡಿಯೋದ ಕೊನೆಯ ಪ್ರಶ್ನೆಯನ್ನು ನಾವು ಒಂದ್ಸರಿ ನೋಡ್ಬಿಡೋಣಂತೆ. ಏನಂದ್ರೆ ವಿಚ್ ಟ್ಯಾಕ್ಸಾನಮಿ ಟರ್ಮ್ಸ್ ಮೇ ಬಿ ಸಜೆಸ್ಟೆಡ್ ಫಾರ್ ಎನಿ ರ್ಯಾಂಕ್ ಇನ್ ದ ಕ್ಲಾಸಿಫಿಕೇಶನ್. ಯಾವುದೇ ರ್ಯಾಂಕ್ ಅನ್ನ ನೀವು ಹೆಸರಿಸಬೇಕಾದ್ರೆ, ಅಂದ್ರೆ ಈಗ ಸಪೋಸ್ ಕಿಂಗ್ಡಮ್ ಅಂದ್ರೆ ಅದಕ್ಕೆ ಏನಂತ ಕರಿತೀರಿ. ಸೊ ನೀವು ಅದೇ ತರ ನೀವು ಒಂದು ಕ್ಲಾಸ್ ಅನ್ನೋದಾದ್ರೆ ಅದಕ್ಕೆ ಏನಂತ ನೀವು ಒಂದು ಟೆಕ್ನಿಕಲ್ ವರ್ಡ್ ಅನ್ನು ಬಳಸಬೇಕಾಗುತ್ತೆ. ಸೊ ಹಾಗಾಗಿ ಎನಿ ರ್ಯಾಂಕ್ ಯು ಟೇಕ್, ದಿಸ್ ಇಸ್ ದ ಹೈಯೆಸ್ಟ್ ರ್ಯಾಂಕ್, ಹಾಗೆ ಕಡಿಮೆ ಬಂದಂಗೆ ಸ್ಪೀಸೀಸ್ ಇಸ್ ದ ಲೋಯೆಸ್ಟ್ ರ್ಯಾಂಕ್ ಅಂತ ಹೇಳ್ತೀರಿ. ಸೊ ಹಾಗಾದ್ರೆ ಈ ಎಲ್ಲವನ್ನೂ ಕರೆಯೋದಕ್ಕೆ ಬಳಸುವಂತಹ ಒಂದು ಟೆಕ್ನಿಕಲ್ ಟರ್ಮ್ ಬೇಕಾಗಿದೆ. ಕ್ಲಾಸಿಗೆ ಮಾತ್ರ ಸೀಮಿತ, ಸ್ಪೀಸೀಸ್ ಮಾತ್ರ ಸೀಮಿತ, ಆರ್ಡರ್ಗೆ ಮಾತ್ರ ಸೀಮಿತ. ವೆರಾಸ್ ಟ್ಯಾಕ್ಸಾನ್ ಅನ್ನೋ ವರ್ಡ್ ಇದೆ. ಈ ಟ್ಯಾಕ್ಸಾನ್ ವರ್ಡ್ಸ್ಗಳು ಏನಂತಂದ್ರೆ ಇಟ್ ಇಸ್ ಕಾಮನ್ ಫಾರ್ ಆಲ್ ದಿ ಹೈಯರಾರ್ಕಿಯಲ್ ರ್ಯಾಂಕ್ಸ್. ಸೊ ಒಂದು ಟ್ಯಾಕ್ಸಾನಮಿಕ್ ಹೈಯರಾರ್ಕಿಯಲ್ಲಿ ಯಾವುದೇ ರ್ಯಾಂಕ್ ಅನ್ನ ಇಂಡಿಕೇಟ್ ಮಾಡಬೇಕಾದ್ರೆ ಅದಕ್ಕೆ ನಾವು ಟ್ಯಾಕ್ಸಾನ್ ಅಂತ ಕರೆಯಬಹುದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್, ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ಮೋಸ್ಟ್ 10 to 10 ಕ್ವೆಶನ್ಸ್ ಇಟ್ ಸೀನ್ಸ್. ಸೊ ಎಲ್ಲಾ ಕ್ವೆಶನ್ಸ್ಗಳನ್ನ ಆಲ್ಮೋಸ್ಟ್ ಕವರ್ ಮಾಡಿದೀವಿ. ಈ ಒಂದು ಚಾಪ್ಟರ್ ಅಲ್ಲಿ ಇಷ್ಟೇ ಕ್ವಶನ್ಸ್ಗಳು ಬಂದಿದೆ. ಈ ಕಳೆದ ಒಂದು 20 years ನ KCET ಕ್ವಶನ್ ಪೇಪರ್ಸ್ಗಳನ್ನ ನೀವು ರಿವೈಸ್ ಮಾಡಿದ್ರೆ. ಸೊ ಹಾಗಾಗಿ ಇದು ಏನು ಅಂತಂದ್ರೆ ದಿಸ್ ಬಯಾಲಜಿ ಬ್ರಹ್ಮಾಸ್ತ್ರ ಅಂತ ನೀವೇನು ನೋಡ್ತಾ ಇದ್ರಿ. ಸೊ ದಿಸ್ ಬಯಾಲಜಿ ಬ್ರಹ್ಮಾಸ್ತ್ರ ಬಂದು ನಿಮಗೆ ಏನು ಅಂತಂದ್ರೆ ಇಟ್ ಇಸ್ ಜಸ್ಟ್ ಟು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನೀವೆಲ್ಲ ಇಷ್ಟು ಜನರಿದ್ದೀರಿ, ಈಗ ಆಲ್ರೆಡಿ ಓದ್ಕೊಂಡಿದ್ದೀರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರಿವಿಷನ್ ಕೂಡ ಆಗಿರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಬಯಾಲಜಿ ಬ್ರಹ್ಮಾಸ್ತ್ರದಲ್ಲಿ ನಾವು KCET 2026 ಅನ್ನ ಕ್ರ್ಯಾಕ್ ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಈಸಿ ಮೆಥಡ್, ಅಂದ್ರೆ ಈಗ PYQs ಗಳನ್ನ ನೀವು ಸಾಲ್ವ್ ಮಾಡ್ತಾ ಕೂತ್ರೆ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಅನಲೈಸ್ ಮಾಡುವ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರಯತ್ನ ಮಾಡಲಾಗಿದೆ. ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ಯು ಪೀಪಲ್. ನಿಮ್ಮ ಟೈಮ್ ಅನ್ನ ಸೇವ್ ಮಾಡೋದಕ್ಕೆ ಈ ಒಂದು ಕಂಪ್ಲೀಟ್ ಶಾರ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಂತಂದ್ರೆ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ಪವರ್ಫುಲ್ ಆಗಿ ಒಂದು ಏನಂತಂದ್ರೆ ಕವರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ನಾಳೆಯ ದಿನ ಮತ್ತೊಂದಿಷ್ಟು ಚಾಪ್ಟರ್ಸ್ ಗಳನ್ನ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಸೊ ವಿ ವಿಲ್ ಕವರ್ ಆಲ್ ದಿ 32 ಚಾಪ್ಟರ್ಸ್ ಇನ್ ದಿ 23 days upcoming 23 days. So within these months you should focus on different aspects. ಅಂದ್ರೆ ನೀವು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕಾಗ್ಲಿ, ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಓಕೆ, ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಆಗಿ ಕೇಳೋದಕ್ಕಾಗ್ಲಿ, ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿ. ಓಕೆ, ಈ ಟೈಮ್ ಅನ್ನ ಮಾತ್ರ ಅಂದ್ರೆ PYQ ಸಾಲ್ವ್ ಮಾಡೋದಕ್ಕೆ ಈ ಒಂದಿಷ್ಟು ವಿಡಿಯೋಗಳು ನಿಮಗೆ ಏನಂತಂದ್ರೆ ಒಂದು bunch of videos will be available in your hand, so that whenever you click on this you will get the complete detailed questions of the 20 years KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಹಾಗಾಗಿ ನಿಮಗೆ ಈ PYQs ಗಳನ್ನ ಹುಡುಕುವಂತಹ ಪ್ರಮೇಯವೇ ಬರುವುದಿಲ್ಲ. ಸೊ ಹಾಗಾಗಿ ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನೀವೇನ್ ಮಾಡ್ಬೋದು ಅಂತಂದ್ರೆ ಈ ಒಂದು ವಿಡಿಯೋನ ಕ್ವಿಕ್ ಆಗಿ ಆಕ್ಸೆಸ್ ಮಾಡೋದ್ರ ಮುಖಾಂತರ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ಗಳು ಸಿಗುತ್ತೆ. ಓಕೆ, ಸೊ ಅಲ್ಲಿಗೆ ಇವತ್ತಿನ ಒಂದು ವಿಡಿಯೋವನ್ನ ನಾವು ಸ್ಟಾಪ್ ಮಾಡೋದಂತೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಯುವರ್ ಸಪೋರ್ಟ್. ಕೈಂಡ್ಲಿ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆ, ಥ್ಯಾಂಕ್ ಯು ಸೊ ಮಚ್.